ಪುಸ್ತಕ ಭಕ್ತ ಅಂತ ಕ್ವಶನ್ಗಳನ್ನು ಕೇಳ್ತೀನಿ, ಅದಕ್ಕೆ ಆನ್ಸರ್ ಕೊಡೋದು, ಅದು ಒಂದು ಟಾಸ್ಕ್. ಆಮೇಲೆ ಕೃಷ್ಣನ ಕೈಯಲ್ಲಿ ಇರುವಂತಹ ಸಾಧನ ಯಾವುದು? ಯಾವ್ದು ಇಟ್ಕೊಂಡಿರ್ತಾನೆ? ಕೊಳಲು ತಾನೆ. ಕೊಳಲು ಮಾಡಕ್ ಬರುತ್ತಾ ನಿಮ್ಗೆ? ಬರುತ್ತಲ್ಲ. ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಹೇಗೆ ಅಂದ್ರೆ, ಮನೆಯಲ್ಲಿರುವಂತಹ ಕಸವನ್ನು ಉಪಯೋಗಿಸಿಕೊಂಡು ರಸ ಮಾಡೋದು. ಕಸದಿಂದ ರಸ. ಅದೇ ರೀತಿ ಮನೆಯಲ್ಲಿ ಏನ್ ಸಿಗುತ್ತೆ, ಅಮ್ಮನ ಓಲೆ ಇರ್ಬೋದು, ಪೇಪರ್ಗಳು ಇರ್ಬೋದು, ಕಟ್ಟಿಗೆ ಪೀಸ್ ಇರ್ಬೋದು, ಏನಾದರೂ ತಗೊಂಡ್ಬಿಟ್ಟು ಮನೆಯಲ್ಲಿರುವ ವಸ್ತುಗಳನ್ನೇ ತಗೊಂಡು ಮಾಡುವಂತಹ ಕೊಳಲು. ಅದು ಕೃಷ್ಣನಿಗೆ ತುಂಬಾ ಭಕ್ತಿ ಪ್ರಿಯವಾದದ್ದಲ್ಲ ಸಾಧನ. ಅದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬರೀ ಇವಾಗ ನಾನು ಐಡಿಯಾಸ್ ಕೊಡ್ತಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ನೀವು ಮನೆಯಲ್ಲಿ ಹೋಗಿ ನೀವೇ ಸ್ವತಃ ಮಾಡಬೇಕು. ಪೇರೆಂಟ್ಸ್ ಅದನ್ನ ಹೆಲ್ಪ್ ತಗೋಬಹುದು, ಸರಿನಾ? ಆದರೆ ಮಾರ್ಕೆಟಿಂದ ತಗೊಂಡು ಬರೋದಾಗ್ಲಿ ಅಥವಾ ಎಲ್ಲ ಮನೆಯಲ್ಲಿರೋ ಅಣ್ಣ ಅಪ್ಪ ಅಮ್ಮ ಅವರೇ ಮಾಡ್ಕೊಡೋದಾಗ್ಲಿ ಆಗಬಾರ್ದು. ನೀವೇ ಸ್ವಂತನೇ ಮಾಡಬೇಕು. ಕತ್ರಿಯಿಂದ ಕಟ್ ಮಾಡುವುದಾಗ್ಲಿ ಅಥವಾ ಗಮ್ ಹಚ್ಚೋದಾಗ್ಲಿ ಅವಾಗಷ್ಟೇ ಹೆಲ್ಪ್ ತಗೊಳ್ಬೋದು ಪಾಲಕರಿಂದ, ಸರಿನಾ? ಎಲ್ಲ ನೀವೇ ಮಾಡ್ತಾರೆ. ಯಾರು ಚೆನ್ನಾಗಿರೋ ತರ್ತೀರಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಅವ್ರಿಗೊಂದು ಸರ್ಪ್ರೈಸ್ ಹೇಳಲ್ಲ. ಅದು ಏನು ಅಂತ ತುಂಬ ಚೆನ್ನಾಗಿರ್ಬೇಕು. ಚೆನ್ನಾಗಿದೆ ಮಾರ್ಕೆಟ್ ಥರ ಅಲ್ಲ, ನೀವೇ ಕೈಯೇ ಮಾಡಿರೋದರಲ್ಲಿ ನಿಮ್ಗಳಲ್ಲಿ ಯಾವ್ದು ಚೆನ್ನಾಗಿರುತ್ತೋ ಅದು ಮೂರು ಪ್ರೈಸ್ ಕೊಡ್ತೀವಿ, ಸರಿನಾ? ಅದು ಹೇಳಲ್ಲ. ಸರ್ಪ್ರೈಸ್ ಏನೋ ಕೊಡ್ಬೋದು, ಏನೋ ಕೊಡ್ಲಿಕ್ಕೂ ಇಲ್ಲ. ಸರ್ಪ್ರೈಸ್ ಸರ್ಪ್ರೈಸ್ ಒಟ್ಟು. ಯಾಕೆಂದ್ರೆ ನನ್ನ ಇಂಪ್ರೆಸ್ ಮಾಡ್ಬೇಕು. ನೀವು ಚೆನ್ನಾಗಿ ಮಾಡಿದ್ರೆ ಇಂಪ್ರೆಸ್ ಮಾಡಿದ್ರೆ ತಾನೇ ನಾನೇನನ್ನ ಕೊಡ್ತೀನಿ. ನನಗೆ ಏನು ಸರಿನೇ ಬರಲಿಲ್ಲ, ಚೆನ್ನಾಗೇ ಇಲ್ಲ ಅಂದ್ರೆ ನಾನೇನು ಮಾಡ್ತೀನಿ? ಸೌಂಡ್ ಇಲ್ಲ ಮರಿ. ಸೌಂಡ್ ಮಾಡೋದು ಅದಕ್ಕೆ ಕಾರ್ಪೆಂಟ್ರೇ ಬೇಕು, ಕಾರಿಗಾರಿನೇ ಬೇಕು. ಚೆನ್ನಾಗಿ ಮಾಡಬೇಕು ಅಂದರೆ ಅದು ಒಂದು ಸಾಧನ ಅಲ್ಲ, ಅದೇನದು ಇನ್ಸ್ಟ್ರೂಮೆಂಟ್. ಇದು ಅಲಂಕಾರಕ್ಕೆ, ಸಂಗೀತದ ಇನ್ಸ್ಟ್ರೂಮೆಂಟ್. ಇದು ಬರೀ ಅಲಂಕಾರಕ್ಕೋಸ್ಕರ. ಮಾಡೆಲ್ಸ್ ಅಂತ ಹೇಳ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಅದನ್ನ ಚಿಕ್ಕ ಮಾಡೆಲ್ಸ್ ಮಾಡಿ ಇಟ್ಟಿರ್ತಾರಲ್ಲ, ಇಟ್ಟಿರ್ತಾನೆ. ದೊಡ್ಡ ದೇವಸ್ಥಾನ ಕಟ್ಟೋಕ್ಕಿಂತ ಮುಂಚೆ ಚಿಕ್ಕದಾಗಿ ಮಾಡೆಲ್ ತೋರಿಸ್ತಾರೆ. ದೊಡ್ಡ ಮನೆ ಕಟ್ಟೋಕ್ಕಿಂತ ಮುಂಚೆ ಅದರ ಮಾಡೆಲ್ ಮಾಡ್ತಾರೆ. ಹಾಗೇನೆ ಇದು ಕೊಳಲಿನ ಮಾಡೆಲ್ ಅಷ್ಟೇ. ಅದು ಕೃಷ್ಣನಿಗೆ ಪ್ರಿಯವಾದದ್ದಲ್ಲ. ಕೃಷ್ಣ ಜನ್ಮಾಷ್ಟಮಿಗೆ ನೀವು ನೀಡುವಂಥ ಕೊಡುಗೆ ಅದು. ನಿಮ್ಮ ಭಕ್ತಿಯನ್ನ ನೀವು ಕೊಳಲಿನ ಮುಖಾಂತರವಾಗಿ ತೋರಿಸ್ತೀರಿ ಅಲ್ವಾ? ಮಂತ್ರಗಳನ್ನು ಹೇಳ್ತೀರಿ, ಹಾಡುಗಳನ್ನು, ಕೃಷ್ಣನ ಹಾಡುಗಳನ್ನು ಹೇಳ್ತೀರಿ. ಅದರ ಜೊತೆಗೆ ಕೃಷ್ಣನಿಗೆ ಪ್ರಿಯವಾದಂತಹ ಕೊಳಲನ್ನು ಕೂಡ ಮಾಡಿ ನಿಮ್ಮ ಭಕ್ತಿಯನ್ನು ಕೃಷ್ಣನಿಗೆ ತೋರಿಸ್ತೀರಿ. ಹೌದಾ? ಸರಿ. ಅದಕ್ಕೆ ಏನೇನು ನಾನು ಮನೆಯಲ್ಲಿರುವಂಥ ಸಾಮಾನನ್ನೇ ತಗೊಂಡು ಬಂದಿದ್ದೀನಿ, ಆಯ್ತಾ? ನಾನೇನು ಮಾರ್ಕೆಟಿಂದ ತಗೊಂಡು ಬಂದಿಲ್ಲ. ಮನೆಯಲ್ಲಿ ಎಲ್ಲ ಡ್ರವರು, ಆ ಡ್ರೌರ್ ತೆಗೆದು, ಆ ಕಬರ್ಡ್ ತೆಗೆದು, ಮಕ್ಕಳದು ಬುಕ್ಸ್ ಎಲ್ಲ ಇಟ್ಕೊಳ್ಳೋದು, ಪೆನ್ನು ಪೆನ್ಸಿಲ್ ಇಟ್ಕೊಳ್ಳೋದು, ಡ್ರವರ್ ಇರ್ತಾವಲ್ಲ ಅದನ್ನೆಲ್ಲ ತೆಗೆದು ಅಲ್ಲಿ ಏನೇನು ಸಿಗುತ್ತೆ ಎಲ್ಲ ಪಿಕ್ ಮಾಡಿ ತೊಗೊಂಡು ಬಂದಿದ್ದೀನಿ. ಅವುಗಳಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಅಲ್ವಾ?